ಚೆನ್ನಾಗಿ ಗೊತ್ತು. ಯಾರ ಹತ್ರ ನೀ ಜಗಳಕ್ಕೆ ಹೋಗೋಲ್ಲ, ಅವರೇ ಬರ್ಬೇಕು ಅಷ್ಟು ಮಾಡೋರು. ಎಂತ ಮಾತಿಂದು ನೋಡ್ತಿದ್ದೆ ಈಗಲ್ಲ ಇಲ್ವಾರೇಲಿ ತಮಾಷೆಗೆ. ಯಾಕೆಂದ್ರೆ ನಿಮ್ಮಿಬ್ಬರು ಮಕ್ಕಳು ನಾವು ಇವತ್ತು ನೋಡಿಲ್ಲ ಅಲ್ವಾ? ನೀವು ಹೇಗಿದ್ರು ಹೇಗ್ ಮಾಡಿದ್ರು ನಮ್ಗೆ ಚಂದವೇ, ಅದಲ್ಲ ವಿಷಯ. ವಿಷಯ ಏನು? ನಿನ್ನ ಮದುವೆ ವಿಷಯ. ಮದುವೆ ನಂಗಲ್ಲ ತಂಗಿ, ಮದುವೆ ನಿನಗೆ. ನಿನಗೆ ಇಲ್ಲ ಇನ್ನೊಂದು 40 ವರ್ಷ ಹೋದ್ರೆ 40 ಹೋಗ್ರಿ. ಹಾಗಲ್ಲ, ಮತ್ತೆ ಅಪ್ಪ ಇಲ್ವಲ್ಲ. ಎಂತ ಅಪ್ಪಯ್ಯ ಅಷ್ಟೇ. ಇವರಿಗೆಲ್ಲ ಗೊತ್ತಿಲ್ವಾ? ನಿಮ್ಮಂತ ಪ್ರಾರ್ಥನೆ ಮಾತಿಲ್ವಾ? ಎಷ್ಟು ಪ್ರಾರ್ಥನೆ ಪರಿಸ್ಥಿತಿ ಗಂಭೀರ. ಏನ್ ಮಾಡ್ಬೇಕು? ಜ್ಯೇಷ್ಠ ಪ್ರಾತೃಪಿತೃ ಸಮಾನ, ಹಿರಿಯ ಅಣ್ಣನೇ ತಂದೆಗೆ ಸಮಾನ. ನಾನಿರುವಾಗ ಅಪ್ಪಯ್ಯ ಅಂತಾರೆ. ಆದ್ರೂ ಪಾಪ ಯಾಕೆ ಅವಳು ಗೋಳ ಹೊಳಿಕೊಳ್ತೀಯ? ಹೆಣ್ಣಾದವಳಿಗೆ ಮದುವೆ ಆಗುವಂತ ಗಂಡನ್ನು ನೋಡ್ದೆ ನೀ ಹೇಳ್ದ ಕ್ಷಣ ಯಾವ ಹೆಣ್ಣಾದ್ರು ಅಲ್ಲ, ಪಾಪ ಶಿಷ್ಟಾಚಾರಕ್ಕಿಂತೂ ಬಲಿಯಾಗುವ ಹೆಣ್ಮಕ್ಳು ಇದ್ರು. ಅದು ತಪ್ಪು. ಹುಡುಗರು ತೋರಿಸೋದು ನನ್ನ ಕ್ರಮ. ಆದ್ರಿಂದ ನಾನು ನೋಡುವ ಕಡೆಯಲ್ಲಿ ನೋಡಿ ಗೊತ್ತಾಯ್ತಾ? ಜೀವ ಮಾಡಿದ್ರೆ ಮದ್ವೆ ಹಿಂದಿದೆ ತೊಂದ್ರೆ ಇಲ್ಲ. ಈ ಬಟ್ಟೆ ಮದ್ವೆ ನೀವೇ ಸುದ್ದಿ ಬಂದ್ರಿ. ಯಾಕೆಂದ್ರೆ ನಮ್ಮ ಮೇಲೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ. ನಮಗೂ ನೀವು ಒಂದು ಕಡೆ ಸಣ್ಣ ಮಕ್ಕಳೇ. ಈ ಹೊತ್ತಿಗೆ ಇಷ್ಟು ಉಪದ್ರ ಕೊಟ್ಟರು ನೀವು ನಮಗೆ ಮಕ್ಕಳೇ. ಹಾಗಾಗಿ ಜೀವಮಾನದಲ್ಲಿ ಭಟ್ರನಾಗುವುದಿಲ್ಲ ಅಂದ್ರೆ ಅಷ್ಟೇ ಏನು ಅಷ್ಟು ಗೌರವ ಇದೆ ನಮ್ಮನ್ನು ಕಂಡ ರೀತಿಯ. ಅರ್ಥ ಆಯ್ತಾ? ಅವಳ ಒಳ್ಳೆ ಭಾವನೆ ಅರ್ಥ ಮಾಡ್ಕೊ. ಬ್ರಾಹ್ಮಣರ ಮೇಲೆ ಅಷ್ಟು ಗೌರವ ಉಂಟು. ಇವಳು ಹೇಳಿ ನೋಡಿ ಯಾಕೂ ಬೆಳೆಯೋದ ಭಟ್ರು ಅಂತ ಅಲ್ಲ, ಭಟ್ರು ಅಂತ ಹೇಳಿದ್ರು ಅಷ್ಟು ಎತ್ತರದಲ್ಲಿದ್ದವು. ಆ ಭಾವನೆ ಅವಳು. ಹೌದು ಸರಿ. ನೀ ಬೇಕಿದ್ರೆ ಒಂದು ಕೆಲಸ ಮಾಡ್ಬಾರೆ. ಸ್ವಲ್ಪ ನೀ ಯಾವ್ದು ನಿನ್ನ ಬೊಂಗಿ ಒಳಗೆ ಈಗ ಬಗ್ಗದ್ ನೋಡಿ ಅಂತ ಗೊತ್ತಿಲ್ಲ. ಹಳೆ ಮೇಲೆ ನೆನಪು ಮಾಡ್ಕೊಂಡು ನಿಮ್ಮ ಮೇಲೆ ಹಿಡಿದುಬಿಟ್ಟೆ. ಅದು ಯಾವ ಮನೆಗೆ ಬಂತು ನೋಡು. ಸರಿ ಸರಿ ನನ್ನ ಬೆರಳು ಯಾವ ಕಡೆ ಹೋಗ್ತದೋ ಆ ಕಡೆ ನೋಡ್ಬೇಕು. ಅವ್ರಿಗೂ ಕೆಮ್ಮು ಶುರು ಆಯ್ತು ಪಾಪ. ಅವ್ರಿಗೆ ಆದ್ರೆ ಮತ್ತೊಂದು ಆಯ್ತು. ಯಾರು ತೋರಿಸ್ತೀವಿ? ಆ ಭಾಗವತರ ನೀವು ಒಟ್ಟು ಅವ್ರಿಗೆ ಎಷ್ಟು ಕಟ್ಟಬೇಕು ಅಂತ ಮಾಡಿದ್ರಿ ಅದೇ ಮತ್ತೆ ಅವ್ರನ್ನ ತೋರಿಸುದ ಅವ್ರಿಗಾಯ್ತಾ? ನೀವು ಒಂದು ಮನೆ ನೀ ಸರಿ ಹೋಗಿ ನೋಡಮ್ಮ.